ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 10ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ನಾವಿವಾಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಏನು 10x10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಇವತ್ತಿಗೆ 10 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಆದರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾಕಂತಂದರೆ ಅಲ್ಲಿ ಸಂಪೂರ್ಣವಾಗಿ ಗೋಡೆ ಬಿರುಕು ಬಿಟ್ಟಿರುವುದರಿಂದ ಈ ಒಂದು ಭಾಗದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂಥ ಸಮಯದಲ್ಲಿ ಗೋಡೆ ಕತ್ತರಿಸಿ ಬೀಳುವಂಥ ಆತಂಕ ಎದುರಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದಂತೆ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಆಗಮಿಸಿದ್ರು. ಯಾಕಂತಂದರೆ ಇಲ್ಲಿ ಬೃಹತ್ ಕಲ್ಲುಗಳ ಒಂದು ಸಮೂಹ ಇದೆ, ಆ ಕಲ್ಲುಗಳು ಕೂಡ ಬೀಳುವ ಆತಂಕ ಕೂಡ ಎದುರಾಗಿತ್ತು. ಹೀಗಾಗಿ ಈ ಒಂದು ಏನು ಬ್ಲಾಕ್ಗಳಿದ್ದಾವೆ, ಈ ಬ್ಲಾಕ್ಗಳನ್ನು ಕೂಡ ತೆರವು ಮಾಡಲು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು B1 ಬ್ಲಾಕ್ ಏನಿದೆ, ಈ ಬ್ಲಾಕ್ನಲ್ಲಿ ಕೂಡ ದೊಡ್ಡದೊಂದು ಬೃಹತ್ ಕಲ್ಲಿದೆ. ಈ ಕಲ್ಲಿನ ಅಡಿಯಲ್ಲೇ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ಏನಾದರೂ ಅಪ್ಪಿತಪ್ಪಿ ಬಿದ್ದರೂ ಕೂಡ ಅವರ ಮೇಲೆ ಬೀಳುವಂಥ ಆತಂಕ ಎದುರಾಗಿತ್ತು. ಹೀಗಾಗಿ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡುತ್ತಿದ್ದಂತೆ ಅಧಿಕಾರಿಗಳು ಕೂಡ ಅಲರ್ಟ್ ಆದರು. ಹಾಗಾಗಿ ಏನು ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಅಂದರೆ ನಾವಿಲ್ಲಿ ನೋಡ್ತಾ ಇರ್ಬೋದು B ಮತ್ತು B1 A ಮತ್ತು A1 ಏನಿದ್ದಾವೆ ಇವನ್ನಷ್ಟು ಕೂಡ ಸಂಪೂರ್ಣವಾಗಿ ನಾನು ನಿಂತಿರುವಂಥ ಸ್ಥಳ ಇದು ಮಧ್ಯಭಾಗದಲ್ಲಿ ನಾನು ನಿಂತುಕೊಂಡಿದ್ದೇನೆ. ಈ ಒಂದು ಗೋಡೆಯನ್ನು ಅಂದರೆ ಈ ಅಕ್ಕಪಕ್ಕ ಆದಂಥ ನಿರ್ಮಾಣವಾದಂಥ ಈ ಗೋಡೆಯನ್ನು ಕೂಡ ತೆರವು ಮಾಡ್ತಾರೆ. ಅದೇ ರೀತಿಯಾಗಿ ಈ ಗೋಡೆಯನ್ನು ತೆರವು ಮಾಡ್ತಾರೆ. ಇದನ್ನು ಹಿಂಭಾಗದನ್ನು ತೆರವು ಮಾಡಿ 10x10 ನಲ್ಲಿ ಮಾತ್ರ ಉಳಿಸಿಕೊಳ್ಳುವ ಯೋಜನೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಅಭಿವೃದ್ಧಿ ಅಧಿಕಾರಿಗಳು ಈ ರೀತಿ ಮಾಡಲು ಮುಂದಾಗಿದ್ದಾರೆ. ಅಲ್ಲಿವರೆಗೂ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ, ಅಂದರೆ ಇಲ್ಲಿ ದಾರ ಕಟ್ಟಿದ್ದಾರೆ, ಈ ರೀತಿ ದಾರ ಕಟ್ಟಿದಾರಲ್ಲ, ಈ ದಾರದ ಅಡಿಯಲ್ಲಿ ಈ ರೀತಿ ತಳ್ಳಗಡೆ ಪೂರ್ಣವಾಗಿ ತೆಗಿತಾರೆ. 10x10 ಅಂದರೆ ಸಂಪೂರ್ಣವಾಗಿ 10ರಿಂದ 11 ಅಡಿಯಷ್ಟು ಇವಾಗ ಮಣ್ಣು ತೆಗೆದಿದ್ದಾರೆ. ಸಂಪೂರ್ಣವಾಗಿ ಇದನ್ನು ತೆಗೆದು ವಿಡಿಯೋಗ್ರಫಿ ಮಾಡ್ತಾರೆ. 4 ಬ್ಲಾಕಿನ ವಿಡಿಯೋಗ್ರಫಿ ಮಾಡ್ತಾರೆ. ವಿಡಿಯೋಗ್ರಫಿ ಆದ ನಂತರ ಸಂಪೂರ್ಣವಾಗಿ ಇದನ್ನು ತೆರವು ಮಾಡುವಂಥ ಕಾರ್ಯ ಇಲ್ಲಿ ನಡೆಯುತ್ತೆ. ಏನು ಇವಾಗ 10ನೇ ದಿನದ ಉತ್ಖನನ ಕಾರ್ಯ ಸಮಯದಲ್ಲಿ ಕೂಡ ಒಂದು ಪ್ರಾಚ್ಯವಸ್ತು ಕೂಡ ಲಭ್ಯವಾಗಿತ್ತು. ಇವಾಗ ಮತ್ತಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಆದರೆ ಇವತ್ತು ಸಾಕಷ್ಟು ಮಣ್ಣು ತೆಗೆಯುವಂಥ ಕೆಲಸ ಇಲ್ಲಿಯ ಸಿಬ್ಬಂದಿಗಳು ಮಾಡಲಿಲ್ಲ. ಯಾಕಂತಂದರೆ ಈ ಒಂದು ಗೋಡೆ ಮತ್ತು ಕಲ್ಲು ಸಾಕಷ್ಟು ಇರುವುದರಿಂದ ಅವರಿಗೆ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಕೆಲಸ ಮಾಡಲು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಇವತ್ತು ಕಡಿಮೆ ಅಂದರೆ ಮಂದಗತಿಯಲ್ಲಿ ಕೂಡ ಆ ಕಾಮಗಾರಿಯಾಗಿದೆ. ಆದರೆ ಇವುಗಳನ್ನು ಬೌಂಡ್ರಿ ಲೈನ್ ಹಾಕ್ಕೊಂಡು ಏನು ಇಲ್ಲಿ ದಾರ ಕಟ್ಟಿದ್ದಾರೆ. ಈ ರೀತಿ 4 ಇದು ಪ್ಲಸ್ ಮಾರ್ಕ್ ಏನಿದೆ ಸಂಪೂರ್ಣವಾಗಿ ಪ್ಲಸ್ ಮಾರ್ಕ್ನಲ್ಲಿರುವಂಥ ಮಣ್ಣನ್ನು ತೆರವು ಮಾಡಿ 10x10 ಅಂದರೆ ಈ ಸಂಪೂರ್ಣವಾಗಿ 10x10 ಇದೆ, ಇಷ್ಟೊಂದು ಮಾತ್ರ ಉಳಿಸ್ಕೊಳ್ತೇವೆ ಅಂಥೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಕೂಡ ತಿಳಿಸಿದರು. ಒಟ್ಟಾರೆ ಹೇಳ್ಬೇಕಂತಂದರೆ 10ನೇ ದಿನದ ಉತ್ಖನನ ಕಾರ್ಯದಲ್ಲಿ ಕೂಲಿ ಕಾರ್ಮಿಕರು ಸಾಕಷ್ಟು ಆತಂಕದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಬಂದರು. ಇವಾಗ ಇದನ್ನು ತೆರವು ಕೂಡ ಮಾಡಿ ನಾವು 10x10 ಮುಂದಿನ ಉತ್ಖನನ ಕಾರ್ಯ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 10ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ನಾವಿವಾಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಏನು 10x10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಇವತ್ತಿಗೆ 10 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಆದರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾಕಂತಂದರೆ ಅಲ್ಲಿ ಸಂಪೂರ್ಣವಾಗಿ ಗೋಡೆ ಬಿರುಕು ಬಿಟ್ಟಿರುವುದರಿಂದ ಈ ಒಂದು ಭಾಗದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂಥ ಸಮಯದಲ್ಲಿ ಗೋಡೆ ಕತ್ತರಿಸಿ ಬೀಳುವಂಥ ಆತಂಕ ಎದುರಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದಂತೆ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಆಗಮಿಸಿದ್ರು. ಯಾಕಂತಂದರೆ ಇಲ್ಲಿ ಬೃಹತ್ ಕಲ್ಲುಗಳ ಒಂದು ಸಮೂಹ ಇದೆ, ಆ ಕಲ್ಲುಗಳು ಕೂಡ ಬೀಳುವ ಆತಂಕ ಕೂಡ ಎದುರಾಗಿತ್ತು. ಹೀಗಾಗಿ ಈ ಒಂದು ಏನು ಬ್ಲಾಕ್ಗಳಿದ್ದಾವೆ, ಈ ಬ್ಲಾಕ್ಗಳನ್ನು ಕೂಡ ತೆರವು ಮಾಡಲು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು B1 ಬ್ಲಾಕ್ ಏನಿದೆ, ಈ ಬ್ಲಾಕ್ನಲ್ಲಿ ಕೂಡ ದೊಡ್ಡದೊಂದು ಬೃಹತ್ ಕಲ್ಲಿದೆ. ಈ ಕಲ್ಲಿನ ಅಡಿಯಲ್ಲೇ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ಏನಾದರೂ ಅಪ್ಪಿತಪ್ಪಿ ಬಿದ್ದರೂ ಕೂಡ ಅವರ ಮೇಲೆ ಬೀಳುವಂಥ ಆತಂಕ ಎದುರಾಗಿತ್ತು. ಹೀಗಾಗಿ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡುತ್ತಿದ್ದಂತೆ ಅಧಿಕಾರಿಗಳು ಕೂಡ ಅಲರ್ಟ್ ಆದರು. ಹಾಗಾಗಿ ಏನು ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಅಂದರೆ ನಾವಿಲ್ಲಿ ನೋಡ್ತಾ ಇರ್ಬೋದು B ಮತ್ತು B1 A ಮತ್ತು A1 ಏನಿದ್ದಾವೆ ಇವನ್ನಷ್ಟು ಕೂಡ ಸಂಪೂರ್ಣವಾಗಿ ನಾನು ನಿಂತಿರುವಂಥ ಸ್ಥಳ ಇದು ಮಧ್ಯಭಾಗದಲ್ಲಿ ನಾನು ನಿಂತುಕೊಂಡಿದ್ದೇನೆ. ಈ ಒಂದು ಗೋಡೆಯನ್ನು ಅಂದರೆ ಈ ಅಕ್ಕಪಕ್ಕ ಆದಂಥ ನಿರ್ಮಾಣವಾದಂಥ ಈ ಗೋಡೆಯನ್ನು ಕೂಡ ತೆರವು ಮಾಡ್ತಾರೆ. ಅದೇ ರೀತಿಯಾಗಿ ಈ ಗೋಡೆಯನ್ನು ತೆರವು ಮಾಡ್ತಾರೆ. ಇದನ್ನು ಹಿಂಭಾಗದನ್ನು ತೆರವು ಮಾಡಿ 10x10 ನಲ್ಲಿ ಮಾತ್ರ ಉಳಿಸಿಕೊಳ್ಳುವ ಯೋಜನೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಅಭಿವೃದ್ಧಿ ಅಧಿಕಾರಿಗಳು ಈ ರೀತಿ ಮಾಡಲು ಮುಂದಾಗಿದ್ದಾರೆ. ಅಲ್ಲಿವರೆಗೂ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ, ಅಂದರೆ ಇಲ್ಲಿ ದಾರ
ಏನು ಕಟ್ಟಿದ್ದಾರೆ, ಈ ರೀತಿ ದಾರ ಕಟ್ಟಿದಾರಲ್ಲ, ಈ ದಾರದ ಅಡಿಯಲ್ಲಿ ಈ ರೀತಿ ತಳ್ಳಗಡೆ ಪೂರ್ಣವಾಗಿ ತೆಗಿತಾರೆ. 10x10 ಅಂದರೆ ಸಂಪೂರ್ಣವಾಗಿ 10ರಿಂದ 11 ಅಡಿಯಷ್ಟು ಇವಾಗ ಮಣ್ಣು ತೆಗೆದಿದ್ದಾರೆ. ಸಂಪೂರ್ಣವಾಗಿ ಇದನ್ನು ತೆಗೆದು ವಿಡಿಯೋಗ್ರಫಿ ಮಾಡ್ತಾರೆ. 4 ಬ್ಲಾಕಿನ ವಿಡಿಯೋಗ್ರಫಿ ಮಾಡ್ತಾರೆ. ವಿಡಿಯೋಗ್ರಫಿ ಆದ ನಂತರ ಸಂಪೂರ್ಣವಾಗಿ ಇದನ್ನು ತೆರವು ಮಾಡುವಂಥ ಕಾರ್ಯ ಇಲ್ಲಿ ನಡೆಯುತ್ತೆ. ಏನು ಇವಾಗ 10ನೇ ದಿನದ ಉತ್ಖನನ ಕಾರ್ಯ ಸಮಯದಲ್ಲಿ ಕೂಡ ಒಂದು ಪ್ರಾಚ್ಯವಸ್ತು ಕೂಡ ಲಭ್ಯವಾಗಿತ್ತು. ಇವಾಗ ಮತ್ತಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಆದರೆ ಇವತ್ತು ಸಾಕಷ್ಟು ಮಣ್ಣು ತೆಗೆಯುವಂಥ ಕೆಲಸ ಇಲ್ಲಿಯ ಸಿಬ್ಬಂದಿಗಳು ಮಾಡಲಿಲ್ಲ. ಯಾಕಂತಂದರೆ ಈ ಒಂದು ಗೋಡೆ ಮತ್ತು ಕಲ್ಲು ಸಾಕಷ್ಟು ಇರುವುದರಿಂದ ಅವರಿಗೆ, ಕೂಲಿ ಕಾರ್ಮಿಕರಿಗೆ ಇಲ್ಲಿ ಕೆಲಸ ಮಾಡಲು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಇವತ್ತು ಕಡಿಮೆ ಅಂದರೆ ಮಂದಗತಿಯಲ್ಲಿ ಕೂಡ ಆ ಕಾಮಗಾರಿಯಾಗಿದೆ. ಆದರೆ ಇವುಗಳನ್ನು ಬೌಂಡ್ರಿ ಲೈನ್ ಹಾಕ್ಕೊಂಡು ಏನು ಇಲ್ಲಿ ದಾರ ಕಟ್ಟಿದ್ದಾರೆ. ಈ ರೀತಿ 4 ಇದು ಪ್ಲಸ್ ಮಾರ್ಕ್ ಏನಿದೆ, ಸಂಪೂರ್ಣವಾಗಿ ಪ್ಲಸ್ ಮಾರ್ಕ್ನಲ್ಲಿರುವಂಥ ಮಣ್ಣನ್ನು ತೆರವು ಮಾಡಿ 10x10 ಅಂದರೆ ಈ ಸಂಪೂರ್ಣವಾಗಿ 10x10 ಇದೆ, ಇಷ್ಟೊಂದು ಮಾತ್ರ ಉಳಿಸ್ಕೊಳ್ತೇವೆ ಅಂಥೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಕೂಡ ತಿಳಿಸಿದರು. ಒಟ್ಟಾರೆ ಹೇಳ್ಬೇಕಂತಂದರೆ 10ನೇ ದಿನದ ಉತ್ಖನನ ಕಾರ್ಯದಲ್ಲಿ ಕೂಲಿ ಕಾರ್ಮಿಕರು ಸಾಕಷ್ಟು ಆತಂಕದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಬಂದರು. ಇವಾಗ ಇದನ್ನು ತೆರವು ಕೂಡ ಮಾಡಿ ನಾವು 10x10ನಲ್ಲಿ ಮುಂದಿನ ಉತ್ಖನನ ಕಾರ್ಯ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 10ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ನಾವಿವಾಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಏನು 10x10ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಇವತ್ತಿಗೆ 10 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಆದರೆ A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾಕಂತಂದರೆ ಅಲ್ಲಿ ಸಂಪೂರ್ಣವಾಗಿ ಗೋಡೆ ಬಿರುಕು ಬಿಟ್ಟಿರುವುದರಿಂದ ಈ ಒಂದು ಭಾಗದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂಥ ಸಮಯದಲ್ಲಿ ಗೋಡೆ ಕತ್ತರಿಸಿ ಬೀಳುವಂಥ ಆತಂಕ ಎದುರಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದಂತೆ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಆಗಮಿಸಿದ್ರು. ಯಾಕಂತಂದರೆ ಇಲ್ಲಿ ಬೃಹತ್ ಕಲ್ಲುಗಳ ಒಂದು ಸಮೂಹ ಇದೆ, ಆ ಕಲ್ಲುಗಳು ಕೂಡ ಬೀಳುವ ಆತಂಕ ಕೂಡ ಎದುರಾಗಿತ್ತು. ಹೀಗಾಗಿ ಈ ಒಂದು ಏನು ಬ್ಲಾಕ್ಗಳಿದ್ದಾವೆ, ಈ ಬ್ಲಾಕ್ಗಳನ್ನು ಕೂಡ ತೆರವು ಮಾಡಲು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು B1 ಬ್ಲಾಕ್ ಏನಿದೆ, ಈ ಬ್ಲಾಕ್ನಲ್ಲಿ ಕೂಡ ದೊಡ್ಡದೊಂದು ಬೃಹತ್ ಕಲ್ಲಿದೆ. ಈ ಕಲ್ಲಿನ ಅಡಿಯಲ್ಲೇ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ಏನಾದರೂ ಅಪ್ಪಿತಪ್ಪಿ ಬಿದ್ದರೂ ಕೂಡ ಅವರ ಮೇಲೆ ಬೀಳುವಂಥ ಆತಂಕ ಎದುರಾಗಿತ್ತು. ಹೀಗಾಗಿ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡುತ್ತಿದ್ದಂತೆ ಅಧಿಕಾರಿಗಳು ಕೂಡ ಅಲರ್ಟ್ ಆದರು. ಹಾಗಾಗಿ ಏನು ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಅಂದರೆ ನಾವಿಲ್ಲಿ ನೋಡ್ತಾ ಇರ್ಬೋದು B ಮತ್ತು B1, A ಮತ್ತು A1 ಏನಿದ್ದಾವೆ ಇವನ್ನಷ್ಟು ಕೂಡ ಸಂಪೂರ್ಣವಾಗಿ ನಾನು ನಿಂತಿರುವಂಥ ಸ್ಥಳ ಇದು ಮಧ್ಯಭಾಗದಲ್ಲಿ ನಾನು ನಿಂತುಕೊಂಡಿದ್ದೇನೆ. ಈ ಒಂದು ಗೋಡೆಯನ್ನು ಅಂದರೆ ಈ ಅಕ್ಕಪಕ್ಕ ಆದಂಥ ನಿರ್ಮಾಣವಾದಂಥ ಈ ಗೋಡೆಯನ್ನು ಕೂಡ ತೆರವು ಮಾಡ್ತಾರೆ. ಅದೇ ರೀತಿಯಾಗಿ ಈ ಗೋಡೆಯನ್ನು ತೆರವು ಮಾಡ್ತಾರೆ. ಇದನ್ನು ಹಿಂಭಾಗದನ್ನು ತೆರವು ಮಾಡಿ 10x10ನಲ್ಲಿ ಮಾತ್ರ ಉಳಿಸಿಕೊಳ್ಳುವ ಯೋಜನೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಲಕ್ಕುಂಡಿ ಅಭಿವೃದ್ಧಿ ಅಧಿಕಾರಿಗಳು ಈ ರೀತಿ ಮಾಡಲು ಮುಂದಾಗಿದ್ದಾರೆ. ಅಲ್ಲಿವರೆಗೂ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ ಅಂದರೆ ಇಲ್ಲಿ ದಾರ ಏನು ಕಟ್ಟಿದ್ದಾರೆ, ಈ ರೀತಿ ದಾರ ಕಟ್ಟಿದಾರಲ್ಲ, ಈ ದಾರದ ಅಡಿಯಲ್ಲಿ ಈ ರೀತಿ ತಳ್ಳಗಡೆ ಪೂರ್ಣವಾಗಿ ತೆಗಿತಾರೆ. 10x10 ಅಂದರೆ ಸಂಪೂರ್ಣವಾಗಿ 10ರಿಂದ 11 ಅಡಿಯಷ್ಟು ಇವಾಗ ಮಣ್ಣು ತೆಗೆದಿದ್ದಾರೆ. ಸಂಪೂರ್ಣವಾಗಿ ಇದನ್ನು ತೆಗೆದು ವಿಡಿಯೋಗ್ರಫಿ ಮಾಡ್ತಾರೆ. 4 ಬ್ಲಾಕಿನ ವಿಡಿಯೋಗ್ರಫಿ ಮಾಡ್ತಾರೆ. ವಿಡಿಯೋಗ್ರಫಿ ಆದ ನಂತರ ಸಂಪೂರ್ಣವಾಗಿ ಇದನ್ನು ತೆರವು ಮಾಡುವಂಥ ಕಾರ್ಯ ಇಲ್ಲಿ ನಡೆಯುತ್ತೆ. ಏನು ಇವಾಗ 10ನೇ ದಿನದ ಉತ್ಖನನ ಕಾರ್ಯ ಸಮಯದಲ್ಲಿ ಕೂಡ ಒಂದು ಪ್ರಾಚ್ಯವಸ್ತು ಕೂಡ ಲಭ್ಯವಾಗಿತ್ತು. ಇವಾಗ ಮತ್ತಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಆದರೆ ಇವತ್ತು ಸಾಕಷ್ಟು ಮಣ್ಣು ತೆಗೆಯುವಂಥ ಕೆಲಸ ಇಲ್ಲಿಯ ಸಿಬ್ಬಂದಿಗಳು ಮಾಡಲಿಲ್ಲ. ಯಾಕಂತಂದರೆ ಈ ಒಂದು ಗೋಡೆ ಮತ್ತು ಕಲ್ಲು ಸಾಕಷ್ಟು ಇರುವುದರಿಂದ ಅವರಿಗೆ, ಕೂಲಿ ಕಾರ್ಮಿಕರಿಗೆ ಇಲ್ಲಿ ಕೆಲಸ ಮಾಡಲು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಇವತ್ತು ಕಡಿಮೆ ಅಂದರೆ ಮಂದಗತಿಯಲ್ಲಿ ಕೂಡ ಆ ಕಾಮಗಾರಿಯಾಗಿದೆ. ಆದರೆ ಇವುಗಳನ್ನು ಬೌಂಡ್ರಿ ಲೈನ್ ಹಾಕ್ಕೊಂಡು ಏನು ಇಲ್ಲಿ ದಾರ ಕಟ್ಟಿದ್ದಾರೆ. ಈ ರೀತಿ 4 ಇದು ಪ್ಲಸ್ ಮಾರ್ಕ್ ಏನಿದೆ, ಸಂಪೂರ್ಣವಾಗಿ ಪ್ಲಸ್ ಮಾರ್ಕ್ನಲ್ಲಿರುವಂಥ ಮಣ್ಣನ್ನು ತೆರವು ಮಾಡಿ 10x10 ಅಂದರೆ ಈ ಸಂಪೂರ್ಣವಾಗಿ 10x10 ಇದೆ, ಇಷ್ಟೊಂದು ಮಾತ್ರ ಉಳಿಸ್ಕೊಳ್ತೇವೆ ಅಂಥೇಳಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಕೂಡ ತಿಳಿಸಿದರು. ಒಟ್ಟಾರೆ ಹೇಳ್ಬೇಕಂತಂದರೆ 10ನೇ ದಿನದ ಉತ್ಖನನ ಕಾರ್ಯದಲ್ಲಿ ಕೂಲಿ ಕಾರ್ಮಿಕರು ಸಾಕಷ್ಟು ಆತಂಕದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿ ಬಂದರು. ಇವಾಗ ಇದನ್ನು ತೆರವು ಕೂಡ ಮಾಡಿ ನಾವು 10x10ನಲ್ಲಿ ಮುಂದಿನ ಉತ್ಖನನ ಕಾರ್ಯ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.